ತಿಂಗಳು ಕಟೀಲ್ ಅವರೇ ಮುಂದುವರೆದ್ರು, ಅವ್ರ ಅವಧಿ ಮುಗಿದ್ಮೇಲೆ ಅದಾದ್ಮೇಲೆ ನಿಮ್ಮನ್ನ ನೇಮಕ ಮಾಡಿದ ಹೈಕಮಾಂಡ್ ಅವರು. ಇಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರ ಏನ್ ನಿಮ್ಮ ನೇಮಕ ಮಾಡಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡ್ದಂಗೆ ಆಗ್ತಾ ಇಲ್ವಾ? ಇದಕ್ಕೆ ಕೂಡ ಅಲ್ಲಿ ಸೊಪ್ಪು ಹಾಕ್ಲಾಗ್ತಾ ಇದೆಯಾ? ಇದನ್ನ ಅರ್ಥ ಮಾಡ್ಕೊಳ್ದಿರಷ್ಟು ದಡ್ರು ಯಾರು ಕೂಡ ಇಲ್ಲ. ಇವತ್ತು ನನ್ನನ್ನು 1 ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನನ್ನ ನೇಮಕ ಮಾಡಿದ್ದಾರೆ. ಮತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪನವರಿಂದ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೆ ಯಾವ ರೀತಿ ಗೌರವನ ಕೊಡ್ಕೊಂಡು ಬಂದಿದ್ದಾರೆ, ಹಿರಿಯರನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಅಡ್ರೆಸ್ ಇಲ್ದರನ್ನು ಕೂಡ ಎಷ್ಟು ಎತ್ತರಕ್ಕೆ ತಂದಿದ್ದಾರೆ ಯಡಿಯೂರಪ್ಪ, ಎಲ್ಲವನ್ನೂ ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವ್ರ ಮಗಾಗಿ ಹಿರಿಯರಿಗೆ ಅವಮಾನ ಮಾಡ್ತಾರೆ, ತೇಜೋವಧ ಮಾಡ್ತಾರೆ, ಏಕಪಕ್ಷ ನಿರ್ಧಾರ ಮಾಡಿದ ಯಾವುದೂ ಕೂಡ ನಾನು ಒಪ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷ, ನನ್ನ ಕರ್ತವ್ಯ ಇದೆ, ರಾಜ್ಯದ ಅಧ್ಯಕ್ಷ ಆಗಿದ್ದು ಕರ್ತವ್ಯ ಇದೆ. ಇದು ಜವಾಬ್ದಾರಿ, ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ. ಆದರೆ ಪದೇ ಪದೇ ಕಾರ್ಯಕರ್ತರ ಮುಂದೆ, ರಾಜ್ಯದ ಜನರ ಮುಂದೆ ನಾನೇನೋ ಅಪರಾಧ ಮಾಡಿದ್ದೀನಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಇದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೇನೆ. ಯಾಕ್ರಿ ನೋಡ್ರಿ, ಭಾಳ ಯಶಸ್ವಿಯಾಗಿ ಕಳೆದ 1 ವರ್ಷದಲ್ಲಿ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವು. ಹಾಗಾದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾವ ಸಿದ್ದರಾಮಯ್ಯನವ್ರ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೋ, ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಪರಿಣಾಮ ಒಂಟಿಗಾಲ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ವಿಜಯೇಂದ್ರ ಆಗಲಿ, ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ 1 ವರ್ಷದಲ್ಲಿ 1 ದಿನನೂ ಕೂಡ ಸುಮ್ಮನೆ ಕೂತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ತದನಂತರ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ. ಇದರ ನಡುವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಿದ್ದೇವೆ. ಸಂಘಟನಾ ಪರ್ವ ನಿಮಗೆ ಗೊತ್ತಿರಲಿ. ಈ ಗೊಂದಲದ ನಡುವೆನೂ ಕೂಡ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ. ಮೆಂಬರ್ಶಿಪ್ ಡ್ರೈವ್ ಇರ್ಬೋದು, ಆ್ಯಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರ್ಬೋದು, ಕರ್ನಾಟಕ ಸದಸ್ಯತ್ವ ನೋಂದಣಿಯಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ಆ್ಯಕ್ಟಿವ್ ಮೆಂಬರ್ಶಿಪ್ಪಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಯಾವುದರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಆದರೆ ಎಲ್ಲೋ ಗೊಂದಲಗಳೇನಿದ್ದಾವೆ, ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಪದೇ ಪದೇ ವಿಜೇಂದ್ರನನ್ನು, ರಾಜ್ಯದ ಅಧ್ಯಕ್ಷರನ್ನು, ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇದು ಯಾವೂ ಕೂಡ ಸರಿಯಲ್ಲ. ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ, ಕಾರ್ಯಕರ್ತರು ಸಂತೋಷದಿಂದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಂತೋಷದಿಂದ ಪಕ್ಷ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಆಗ್ತಾ ಇದ್ದೇನೆ. ಯಾವ್ದಣ್ಣ? ಯಾವುದು? ಅಲ್ಲರಿ 45 ಒಂದು ನಿಮಿಷ ಮೈ ಡಿಯರ್ ಫ್ರೆಂಡ್, ಒಂದು ನಿಮಿಷ ಕೇಳಿ. ನಂದು 45 ದಿನ 2 ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಆದರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಾದ್ರೆ ನಾವೆಲ್ಲ ಕೂತು ತೀರ್ಮಾನ ಮಾಡಿರ್ತೇವೆ. ಅದು 1-2 ಪ್ರವಾಸ ಮುಂಚಿತ ಫಿಕ್ಸ್ ಆಗಿರುತ್ತೆ, ಹೋಗೋದಕ್ಕಾಗಿರಲಿಲ್ಲ. ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ. ಮೊದಲ ಬಾರಿ ಶಾಸಕನಾಗಿ, ಫಸ್ಟ್ ಟೈಮ್ MLA, ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಈ ಮಂತ್ರಿಮಂಡಲವನ್ನು ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರ ಹೋರಾಟದಿಂದ ಒಂಟಿಗಾಲ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ. ಯಾವುದೋ 1-2 ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ. ನೋಡ್ರಿ, ಅವರು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಮಾಡಿದ್ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ.
ಈಗ ಎಲ್ಲವೂ ಕೂಡ ಮಾತನಾಡ್ತಾ ಕೂತ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಈಗ ನಾ ಬಹಿರಂಗ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅಶೋಕ್ ಅವರು ಹೇಳಿದ್ದಾರೆ ಯಾರು ಒಪ್ಪುವಂತಹ ರಾಜ್ಯಾಧ್ಯಕ್ಷ ಬೇಕು ಅಂತ ಹೇಳಿದ್ರು. ನೀವು ಎಲ್ಲರೂ ಒಪ್ಪುವಂತಹ ರಾಜ್ಯಾಧ್ಯಕ್ಷ ಅಲ್ವಾ ಅಂತ. ಬೆಂಗಳೂರು ಶಾಸಕರು ಮೀಟಿಂಗ್ ಕರಿತೀನಿ, ಇವೆಲ್ಲವೂ ಚರ್ಚೆ ಮಾಡ್ತೀನಿ. ಈಗ ಅದೆಲ್ಲ ಚರ್ಚೆ ಮಾಡಬಿಡಿ. ಹೇಳೋಣ, ಸಾಕು. ಥ್ಯಾಂಕ್ ಯು. ಆ ಥರ ನೋಡ್ರಿ ತಟಸ್ಥ ಬಣದವರು ಅವ್ರಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ. ನಾ ರಾಜ್ಯದ ಅಧ್ಯಕ್ಷಗೆ ನನ್ನ ನೋವು ಇರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಮಗಾಗಿ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನು ಹೇಳ್ತಾ ಇಲ್ಲ. ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ. ಯಡಿಯೂರಪ್ಪನವ್ರ ಮಗಾಗೂ ಇದೆ, ರಾಜ್ಯದ ಅಧ್ಯಕ್ಷನಾಗಿ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.